ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ತವರಲ್ಲೇ ಕೈದಿಗಳು ಎಸ್ಕೇಪ್ ಆಗಿಬಿಟ್ಟಿದ್ದಾರೆ. ಕಲಬುರಗಿಯ ಸೆಂಟ್ರಲ್ ಕಾರಾಗೃಹದಿಂದ ಕೈದಿಗಳು ಪರಾರಿಯಾಗಿರೋದು. ನಿನ್ನೆ ಮಧ್ಯರಾತ್ರಿ 3 ಗಂಟೆಗೆ ಜೈಲಿನ ಕಾಂಪೌಂಡ್ ಹಾರಿ ಎಸ್ಕೇಪ್ ಆಗಿದ್ದಾರೆ. ಪ್ರಿಯಾಂಕ್ ಖರ್ಗೆ ಹೋಮ್ ಮಿನಿಸ್ಟರ್ ಇವರ ಜಿಲ್ಲೆಯಲ್ಲಿ ಆಗಿರುವಂತಹ ಘಟನೆ. ನಿನ್ನೆ ರಾತ್ರಿ 3 ಗಂಟೆ ಸುಮಾರಿಗೆ ಮಸ್ತಾನ್, ಸಂತೋಷ್ ಮತ್ತು ಸಾಗರ್ ಜೈಲಿನಿಂದ ಪರಾರಿಯಾಗಿರೋದು. ಬೀದರ್ನ ಕೊಲೆ ಪ್ರಕರಣದಲ್ಲಿ ಈ ಕೈದಿಗಳು ಶಿಕ್ಷೆಗೆ ಒಳಪಟ್ಟಿದ್ರು. ಫರತಾಬಾದ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಗೃಹ ಸಚಿವರ ತವರಲ್ಲೇ ಈ ರೀತಿಯಾಗಾದ್ರೆ ಇನ್ನು ಬೇರೆ ಕಡೆ ಹೆಂಗಾಗಬೇಕು? ಮಾಹಿತಿ ಕೊಡ್ತಾರೆ ಕಲಬುರಗಿ ಪ್ರತಿನಿಧಿ ಅನಿಲ್ ಸ್ವಾಮಿ, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅನಿಲ್ ಸ್ವಾಮಿ, ಸೆಂಟ್ರಲ್ ಜೈಲದು ಅಲ್ಲಿಂದ ಕೈದಿಗಳು ತಪ್ಪಿಸ್ಕೊಂಡು ಓಡೋಗ್ತಾರೆ ಅಂತ ಹೇಳಿದ್ರೆ ಏನ್ ಕತೆ? ಎಲ್ಲಿಗೆ ಬಂದಿದೆ ಜೈಲ್ ವ್ಯವಸ್ಥೆ? ಹಾಗಾದ್ರೆ ಅನಿಲ್, ನಾನು ಧ್ವನಿ ಕೇಳ್ತಾ ಇದೆಯಾ? ಅವರೊಂದು ಅನುಮಾನ ಕೂಡ ಕಾಡ್ತದೆ ಅಂತ ಹೇಳ್ಬೋದು. ಯಾಕಂದ್ರೆ ಕಳೆದ ವಾರವಷ್ಟೇ ಪೊಲೀಸ್ ಠಾಣೆಯಲ್ಲಿ ಪೋಕ್ಸೋ ಪ್ರಕರಣದ ಆರೋಪಿ ಪರಾರಿಯಾದ ಪ್ರಕರಣ ಮಹತ್ವ ಬಂದಿವೆ. ಇದೀಗ ಇರೋದು ಕಲಬುರಗಿ ಸೆಂಟ್ರಲ್ ಜೈಲಿನ ಕಾಂಪೌಂಡ್ ಹಾರಿ 3 ಕೈದಿಗಳು ಪರಾರಿಯಾಗಿದ್ದಾರೆ. ನಸ್ಕಿನ ಜಾವದಲ್ಲಿ ಕೊಲೆ ಪ್ರಕರಣದ ಆರೋಪಿಗಳಾದ ಸಾಗರ್, ಸಂತೋಷ್, ಮಸ್ತಾನ್ ಸೇರಿದೆ ಒಟ್ಟು 3 ಜನ ಕೈದಿಗಳು ಕಲಬುರಗಿ ಸೆಂಟ್ರಲ್ ಜೈಲಿನ ಕಾಂಪೌಂಡ್ ಹಾರಿ ಪರಾರಿಯಾಗಿದ್ದಾರೆ. ಸೆಂಟ್ರಲ್ ಜೈಲು ಅಂದ ಮೇಲೆ ಇಲ್ಲಿ ಸಾಕಷ್ಟು ಭದ್ರತೆಗಳನ್ನ ಕೈಗೊಳ್ಳಲಾಗುತ್ತದೆ. ದಿನದ 24 ಗಂಟೆಗಳ ಕಾಲ ಸಿಬ್ಬಂದಿಗಳು ಜೈಲಿನಲ್ಲಿರುವ ಕೈದಿಗಳನ್ನ ಕಾಯುವ ಕೆಲಸ ಮಾಡ್ತಾರೆ. ಆದ್ರೆ ಇಲ್ಲಿ ಜೈಲು ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳೆಂದು ಸಂಪೂರ್ಣ ನಿರ್ಲಕ್ಷ್ಯ ವಹಿಸಿದ್ದಾರೆ ಅಂತ ಹೇಳಬಹುದು. ಯಾಕಂದ್ರೆ ನಿನ್ನೆ ಅಷ್ಟೇ ಕಲಬುರಗಿ ಸೆಂಟ್ರಲ್ ಜೈಲಿಗೆ ನಗರ ಪೊಲೀಸ್ ಆಯುಕ್ತರಾದ ಡಾಕ್ಟರ್ ಶರಣಪ್ಪ ಅವರು ಭೇಟಿ ನೀಡಿ ಅಲ್ಲಿನ ಏನೊಂದು ಜೈಲಿನ ಒಳಗೆ ಆಗಿರ್ಬೋದು ಮತ್ತು ಹೊರಗೆ ಸುತ್ತಮುತ್ತಲಿನ ಎಲ್ಲಾ ರೀತಿಯ ಒಂದು ಭದ್ರತೆಯನ್ನ ತಪಾಸಣೆ ಮಾಡಿ ಏನೊಂದು ಜೈಲು ಅಧಿಕಾರಿಗಳಿಗೆ ಮತ್ತು ಸಿಬ್ಬಂದಿಗಳಿಗೆ ಖಡಕ್ ಆದ ಸೂಚನೆಯನ್ನು ಕೊಟ್ಟಿದ್ದಾರೆ. ಯಾಕಂದ್ರೆ ಕೈದಿಗಳಿಗೆ ಯಾವುದೇ ರೀತಿಯ ತೊಂದರೆ ಆಗುತ್ತೆ ಮತ್ತು ಕೈದಿಗಳು ಏನೊಂದು ಯಾವುದೇ ರೀತಿಯ ಅಹಿತಕರ ಒಂದು ಚಟುವಟಿಕೆಗಳು ಕೈಗೊಳ್ಳದಂತೆ ಭದ್ರತೆಯನ್ನು ಕೈಗೊಳ್ಳುವಂತೆ ಸೂಚಿಸಿದ್ರು. ಆದ್ರೆ ಕಲಬುರಗಿ ನಗರ ಪೊಲೀಸ್ ಆಯುಕ್ತರು ಜೈಲಿಗೆ ಭೇಟಿ ನೀಡಿ ಮಾರನೇ ದಿನವೇ ಏನೊಂದು 3 ಕೈದಿಗಳು ಎಸ್ಕೇಪ್ ಆಗಿದ್ದಾರೆ. ಇಲ್ಲಿ ನಗರ ಪೊಲೀಸ್ ಆಯುಕ್ತರ ಸೂಚನೆಯನ್ನ ಹಿಡಿದು ಜೈಲಿನ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ನಿರ್ಲಕ್ಷ್ಯ ವಹಿಸಿದ ಪರಿಣಾಮ ಇದೀಗ 3 ಕೈದಿಗಳು ಪರಾರಿಯಾಗಿದೆ. ಸದ್ಯ ಇದೊಂದು ಪರಾರಿಯಾಗಿರುವ 3 ಕೈದಿಗಳ ಬಂಧನಕ್ಕೆ ಈಗಾಗಲೇ ಜೈಲು ಸಿಬ್ಬಂದಿಗಳು ಕೂಡ ಹುಡುಕಾಟ ನಡೆಸಿದ್ದಾರೆ. ಸ್ಥಳಕ್ಕೆ ಫರತಾಬಾದ್ ಠಾಣೆ ಪೊಲೀಸರು ಭೇಟಿ ನೀಡಿ ಒಂದು ಪರಿಶೀಲನೆ ನಡೆಸಿದ್ದಾರೆ. ಸಂಪರ್ಕ. ಥ್ಯಾಂಕ್ ಯು ಅನಿಲ್ ಸ್ವಾಮಿ, ತಮ್ಮೆಲ್ಲ ಡೀಟೇಲ್ಸ್ಗಾಗಿ.